ಬೆಂಗಳೂರಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ ಆರೋಪಿ ಶುಭಾಂಶು ಶುಕ್ಲಾನನ್ನು ಅರೆಸ್ಟ್ ಮಾಡಲಾಗಿದೆ. ವೈಟ್ ಫೀಲ್ಡ್ ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಮೇ 9ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಆರೋಪಿಯ ಪಾಕ್ ಪ್ರೇಮ ಅಕ್ಕಪಕ್ಕದವರಿಗೆ ಭಯ ಹುಟ್ಟಿಸಿದ್ದು, ಬೆಂಗಳೂರಿನಲ್ಲಿ ಟೆಕ್ಕಿಯಾಗಿ ಕೆಲಸ ಮಾಡಿಕೊಂಡಿದ್ದ ಶುಭಾಂಶು ಶುಕ್ಲಾ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದಾನೆ. ಆಪರೇಷನ್ ಸಿಂಧೂರ್ ಸಕ್ಸಸ್ ಸಂಭ್ರಮಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈತ ಪಾಕ್ ಪರವಾಗಿ ಘೋಷಣೆ ಕೂಗಿದ್ದಾನೆ. ಜಗಜೀವನ್ ರಾಮನಗರ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘದಿಂದ ಮಾತಾಶ್ರೀ ಅಣ್ಣಮ್ಮದೇವಿ ಜಾತ್ರಾ ಉತ್ಸವ ನಡೆಯಿತು. ಓಬಳೇಶ್ ಕಾಲೋನಿಯಲ್ಲಿರುವ ಶ್ರೀರಾಮ ಭಜನಾ ಮಂದಿರದ ಬಳಿ ನಿರ್ಮಿಸಲಾದ ಮಂಟಪಕ್ಕೆ ಮೆರವಣಿಗೆ ಮೂಲಕ ಅಣ್ಣಮ್ಮದೇವಿಯ ಮೂರ್ತಿಯನ್ನ ತರಲಾಯಿತು. 16 ವರ್ಷಗಳ ಹಿಂದೆ ಕಾರಣಾಂತರಗಳಿಂದ ನಿಂತಿದ್ದ ಊರ ಹಬ್ಬವನ್ನ ಮತ್ತೊಮ್ಮೆ ಶುರು ಮಾಡಲಾಗಿದೆ. ಇದು ಜಗಜೀವನ್ ರಾಮನಗರದ ಜನರಲ್ಲಿ ಸಂತಸ ಮನೆ ಮಾಡಿತು. ಮೈಸೂರು ರಸ್ತೆಯಿಂದ ಜೆಜೆಆರ್ ನಗರದವರೆಗೂ ನಡೆದಂತಹ ಅಣ್ಣಮ್ಮದೇವಿಯ ಮೆರವಣಿಗೆಯಲ್ಲಿ ನಾರಿಯರು ಕಳಶ ಹೊತ್ತು ಸಾಗಿದ್ರು. ಬಳಿಕ ವಿವಿಧ ಗ್ರಾಮ ದೇವತೆಗಳಿಗೆ ತಮ್ಮಿಟ್ಟಿನ ಆರತಿ, ಬೆಲ್ಲದ ಆರತಿಗಳು ನಡೆದವು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಸ್ಸು ಮುಗಿದಿದ್ದು ಇಂದಿಗೆ ಬಿಬಿಎಂಪಿ ಯುಗಾಂತ್ಯ ಆಗಲಿದೆ. ರಾಜಧಾನಿ ಬೆಂಗಳೂರಿನ ಆಡಳಿತದ ಚಿತ್ರಣವೇ ಅದಲು ಬದಲಾಗ್ತಾ ಇದೆ. ನಾಳೆಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಯಾಗ್ತಾ ಇದೆ. ಬಿಬಿಎಂಪಿ ಬದಲಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಬಿಬಿಎಂಪಿ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಅಂದರೆ ಹಾಲಿ 709 ಚದರ ಕಿಲೋಮೀಟರ್ನಿಂದ 1000 ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಜಿಬಿಎ ವಿಸ್ತರಣೆ ಮಾಡಲಾಗ್ತಿದೆ. ಜಿಬಿಎಗೆ ಬಿಬಿಎಂಪಿ ಅಧೀನದಲ್ಲಿದ್ದ ಪ್ರದೇಶಗಳ ಜೊತೆಗೆ ಬೆಂಗಳೂರಿನ 4 ದಿಕ್ಕುಗಳಲ್ಲಿರುವ ಸಾಕಷ್ಟು ಪ್ರದೇಶಗಳು ಸೇರ್ಪಡೆ ಆಗ್ತಾ ಇದೆ. ಮನೆಯ ಮುಂದೆ ಒಣಗೋದಿಕ್ಕೆ ಹಾಕಿದ್ದ ಬಟ್ಟೆಯನ್ನ ಕಳ್ಳನೊಬ್ಬ ಎಗರಿಸಿದ್ದಾನೆ. ಬೆಂಗಳೂರಿನ ಕುಚಿನ್ಸ್ ರಸ್ತೆಯ 2ನೇ ಕ್ರಾಸ್ನಲ್ಲಿ ಈ ಘಟನೆಯಾಗಿದ್ದು, ಬೈಕ್ನಲ್ಲಿ ಬಂದು ಮನೆ ಎದುರು ಒಣಗೋದಿಕ್ಕೆ ಹಾಕಿದ ಬಟ್ಟೆಯನ್ನ ಕದ್ದೊಯ್ದಿದ್ದಾನೆ. ಬ್ರಾಂಡೆಡ್ ಬಟ್ಟೆಗಳನ್ನೇ ಕಳ್ಳತನ ಮಾಡಲಾಗಿದ್ದು, ಎಕ್ಸ್ ಖಾತೆಯಲ್ಲಿ ಬೆಂಗಳೂರು ನಗರ ಪೊಲೀಸರಿಗೆ ಟ್ಯಾಗ್ ಮಾಡಿ ದೂರು ನೀಡಲಾಗಿದೆ. ಈ ಹಿಂದೆಯೂ ಇದೇ ವ್ಯಕ್ತಿ ಬಟ್ಟೆ ಕಳ್ಳತನ ಮಾಡಿರುವುದಾಗಿ ದೂರು ನೀಡಲಾಗಿದೆ. ಕರ್ನಲ್ ಸೋಫಿಯಾ ಖುರೇಶಿ ಕುಟುಂಬದ ಮೇಲೆ ದಾಳಿ ಆಗಿದೆ ಅಂತ ಫೇಕ್ ಪೋಸ್ಟ್ ಹರಿದಾಡಿತ್ತು. ಆರ್ಎಸ್ಎಸ್ ನೇತೃತ್ವದಲ್ಲಿ ದಾಳಿ ಆಗಿದೆ ಅಂತ ಎಕ್ಸ್ ಖಾತೆಯಲ್ಲಿ ಫೇಕ್ ಮಾಹಿತಿ ವೈರಲ್ ಆಗಿತ್ತು. ಗೋಕಾಕ್ ತಾಲೂಕಿನ ಕೊನ್ನೂರಿನಲ್ಲಿರುವ ಗ್ರಾಮದ ಗೌಸ್ ಬಾಗೇವಾಡಿ ನಿವಾಸದ ಮೇಲೆ ದಾಳಿ ಆಗಿದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಲಾಗಿತ್ತು. ಅನೀಸ್ ಉದ್ದೀನ್ ಎಂಬಾತ ಎಕ್ಸ್ ಖಾತೆಯಿಂದ ಪೋಸ್ಟ್ ಮಾಡಲಾಗಿದ್ದು, ಇದೊಂದು ಫೇಕ್ ನ್ಯೂಸ್ ಅಂತ ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ ಗುಳೇದ ಸ್ಪಷ್ಟನೆ ನೀಡಿದ್ದಾರೆ. ಫೇಕ್ ನ್ಯೂಸ್ ಹಿನ್ನೆಲೆ ಬೆಳಗಾವಿ ಜಿಲ್ಲಾ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕೊಣ್ಣೂರು ಗ್ರಾಮದಲ್ಲಿರುವ ಸೋಫಿಯಾ ಖುರೇಶಿ ಮಾವ ಗೌಸ್ ಮನೆಗೆ ಪೊಲೀಸರು ಭದ್ರತೆ ನೀಡಿದ್ದಾರೆ. ಗೋಕಾಕ ಸಿಪಿಐ ಸುರೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೌಂಟ್ ಕ್ವಾರಿ ಪಾಸ್ ಏರುವ ಮೂಲಕ ಪೌರಕಾರ್ಮಿಕರು ಮಾವುತರ ಮಕ್ಕಳು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಮೈಸೂರಿನ 8 ಪೌರಕಾರ್ಮಿಕರ ಮಕ್ಕಳು, ಮಾವುತರು, ಅರಣ್ಯ ರಕ್ಷಕರು ಮತ್ತು ಇತರ ನಾಗರಿಕರ ತಂಡ ಈ ಸಾಧನೆ ಮಾಡಿದೆ. ಉತ್ತರಾಖಂಡದ 13,990 ಅಡಿ ಎತ್ತರದ ಮೌಂಟ್ ಕ್ವಾರಿ ಪಾಸ್ ಏರಿದ್ದು, ಮೈಸೂರು ನಗರದ ಟೈಗರ್ ಅಡ್ವೆಂಚರ್ ಫೌಂಡೇಶನ್, ದಿ ಮೌಂಟೇನ್ ಗೋಟ್ ಸಹಯೋಗದೊಂದಿಗೆ ಸಾಹಸ ಯಾತ್ರೆ ಮಾಡಲಾಗಿದೆ. ಜುನೂನ್ 2025 ಎನ್ನುವ ಹೆಸರಿನಲ್ಲಿ ಈ ಯಾತ್ರೆ ನಡೆದಿದ್ದು, ಮರಿಮಲ್ಲಪ್ಪ ಪಿಯು ಕಾಲೇಜಿನ ಉಪನ್ಯಾಸಕ ಅನಿಲ್ ಕುಮಾರ್ ನೇತೃತ್ವದಲ್ಲಿ 24 ಜನರ ತಂಡದಲ್ಲಿ ಪೌರ ಕಾರ್ಮಿಕರ ಮಕ್ಕಳು, ಹುಣಸೂರು ಅರಣ್ಯ ವಿಭಾಗದ ಮಾವುತರು, ಅರಣ್ಯ ಬೀಟ್ ಗಾರ್ಡ್ಗಳು, ಗೃಹಿಣಿಯರು ಮತ್ತು ಶಾಶ್ವತ ಸೇವಾ ಸಮಾಜ ಶಾಲೆ ವಿದ್ಯಾರ್ಥಿಗಳಿಂದ ಪರ್ವತಾರೋಹಣ ಮಾಡಿದ್ರು. ಮೇ 1ರಂದು ಭಾರತೀಯ ತ್ರಿವರ್ಣ ಧ್ವಜವನ್ನ ಕುವಾರಿಯ ಮೇಲೆ ಹಾರಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.